ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬೋದು ಮೇ ಸದಾ ಯಾ ಕುಂದೇ ತುಷಾರಹಾರದ ಪ್ರಳಯ ಶುಭ್ರವಸ್ತ್ರಾನ್ವಿತ ಯಾ ವೀಣ ವರದಂಡ ಪಂಡಿತಕರಯ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾರ್ಚುತ ಶಂಕರ ಪ್ರಭುತಿವೇ ದೇವೈ ಸದಾ ಪೂಜಿತಾಂ ಸಾನಾಂ ಪಾತು ಸರಸ್ವತಿ ಭಗವತಿ ಭಾರತಿ ವಿಶೇಷ ಜಾಡ್ಯಾಂಬಹ. ಒಂದು ನೀರು ಬೇಕು ಅಂತ ಕೇಳ್ತಾರೆ ಭಾಳ ಜನ. ಮನುಷ್ಯನಿಗೆ ನೀರು ಬೇಕು ಕುಡಿಯೋಕ್ಕೆ, ಊಟ ಬೇಕು ಉಪಚಾರಕ್ಕೆ. ಪ್ರತಿಯೊಬ್ಬ ಮನುಷ್ಯನು ಏನಾದರೂ ದುಡ್ಡು ಕೊಟ್ಟರೆ ಬೇಕು ಬೇಕು ಅಂತಾರೆ, ಊಟ ಕೊಟ್ಟರೆ ಸಾಕು 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 ಅಂತ, ಕುಡಿಯೋದು ಬೇಕು ಅಂದರೆ ಸಾಕು ಸಾಕು ಸಾಕು. ಒಂದು ಮನುಷ್ಯ ಸಂತೃಪ್ತಿ, ಕುಡಿಯೋದು ತಿನ್ನೋದು ಮಾತ್ರ ಸಂತೃಪ್ತಿ ಬೇಡ, ಸಾಕು ಅನ್ಬೇಕು. ಯಾವತ್ತು ದುಡ್ಡಲ್ಲಿ ಸಾಕು ಅಂತಾನೋ, ಯಾವತ್ತು ಐಶ್ವರ್ಯದಲ್ಲಿ ಸಾಕು ಅಂತಾನೋ, ಯಾವತ್ತು ಮನೆಯಲ್ಲಿ ಸಾಕು ಅಂತಾನೋ, ಯಾವತ್ತು ಇಡೀ ಸಂಸಾರ ಸಾಕು ಅಂತಾನೋ ಅವನು ನಿಜವಾದ ಸಂತೃಪ್ತಿ ಪ್ರಿಯ. ಅದನ್ನು ಮಾತ್ರ ಸಾಕು ಅನ್ನಲ್ಲ ಜನ. ನೀವೆಲ್ಲ ಸದಾ ಕಾಲದಲ್ಲಿ ದುಡ್ಡು 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 ದನ ಪಿಶಾಚಿ. ಅದಕ್ಕೆ ಏನು ಮಾಡಬೇಕು? ದುಡ್ಡು ಬೇಕು, ಮನುಷ್ಯನಿಗೆ ಬೇಕು. ನೀಡ್ಸ್ ಆಫ್ ಲೈಫ್ ಸ್ವಲ್ಪ ಮಟ್ಟಕ್ಕೆ ಬೇಕು. ಅದಕ್ಕೆ ನೆಸೆಸರಿ ಆಫ್ ಲೈಫ್, ಲಕ್ಸುರಿ ಎಲ್ಲ ಊಟ ಉಪಚಾರಕ್ಕೆ ಬೇಕು. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ನೀರು, ಊಟ ಎಲ್ಲವನ್ನು ಭೂಮಂಡಲದಲ್ಲಿ ಗಂಗೆ ಒಬ್ಬಳೇ ಕೊಟ್ಟಿದ್ದು. ಆ ಗಂಗೆನ ಭೂಮಿಗೆ ತಗೊಬಂದಿದ್ದು ಒಂದು ದೊಡ್ಡ ಊರನ್ನ ಇವತ್ತು ಸ್ಮರಣೆ ಮಾಡಬೇಕು ನಾವು. ಯಾರಾದರೆ ಭಗೀರಥ ಋಷಿಗಳನ್ನ ಸ್ಮರಣೆ ಮಾಡಬೇಕು. ಅದಕ್ಕೆ ಭಾಗೀರಥಿ ಅಂತ ಅವಳನ್ನ ಕರೀತಕ್ಕಂಥ ವಿಶೇಷತೆ. ಜಗನ್ಮಾತೆ ಗಂಗೆಗೆ ಭಾಗೀರಥಿ ಅಂತ ಒಂದು ನದಿ ಹೆಸರು ಕೂಡ ನಾವು ಅವಳಿಗೆ ಭಗೀರಥ ಬಂದಿದ್ದ ಭಾಗೀರಥಿ. ಜಾಹ್ನವಿ ಋಷಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಜಾಹ್ನವಿ ಕಿವಿಯಿಂದ ಬಂದಿರೋದ್ರಿಂದ ಜಾಹ್ನವಿ ಅವಳ ಹೆಸರು. ಅದಕ್ಕೆ ಜಾನಪತ್ರಿಯಿಂದ ಶ್ರೇಷ್ಠಂ ಶುಭ್ರಂ ಮಕರವಾಹನಂ ದಿವುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಂ. ಭೂಲೋಕಕ್ಕೆ ಕೇಳ್ಕೊಬರ ಭಗೀರಥ ತಪಸ್ಸು ಮಾಡಿ. ಭಗೀರಥ ಪ್ರಯತ್ನ ಇವತ್ತವರೆಗೂ ಯಾರು ಮೂಲಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ಭಗೀರಥರ ಪ್ರಯತ್ನ ಅಂತ ಯಾರಾದರೂ ಅಂದಿದ್ರೆ ಅವನು ಮಾಡಿದಷ್ಟು ಸಾಧನೆ, ಅವನು ಮಾಡಿದಷ್ಟು ಪೂಜೆ, ಅವನು ಮಾಡಿದಷ್ಟು ತಪಸ್ಸು ಇಡೀ ಭೂಮಂಡಲದಲ್ಲಿ ಯಾರು ಮಾಡಿ ತನ್ನ ವಂಶಕ್ಕೋಸ್ಕರ ಎಲ್ಲ ಅಸ್ಥಿಗಳು ವಿಶೇಷವಾಗಿ ಮೋಕ್ಷಕ್ಕೆ ಹೋಗಲಿ, ಮುಕ್ತಿಗೆ ಹೋಗಲಿ ಅಂತ ಪ್ರಾರ್ಥನೆ ಮಾಡಿದ್ದೋ ಅದೇ ಗಂಗೆನ. ಇಂಥ ಒಂದು ಗಂಗೆನ ಗಂಗಾಧರೇಶ್ವರ ಹೋಗಿ ಬಂದು ವಿಷ್ಣುನ ಸ್ಮರಣೆ ಮಾಡ್ತಾರೆ. ಅಂಥ ವಿಷ್ಣುನಾಮ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವತ್ತೂ ಸ್ಮರಣೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶಿವಾಂಗಂ ಲಕ್ಷ್ಮೀಕಾಂತಂ ಕಮಲಂಗಂ ಯೋಗಿ ವೃದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಯಹಂ ಸರ್ವಲೋಕೈಕನಾಥಂ. ಅಂಥ ಒಂದು ಸರ್ವಲೋಕೈಕನಾಥನಾಗಿರ್ತಕ್ಕಂಥ ಮಹಾವಿಷ್ಣು ಸ್ಮರಣೆ ಮಾಡ್ತಾರೆ. ತೊಡೆಯಿಂದ ಗಂಗೆ ಬರ್ತಾಳೆ. ವಿಷ್ಣು ಮಗಳು ಗಂಗೆ ತೊಡೆಯಿಂದ ಬರ್ತಾಳೆ ರಭಸ. ಏನು ರೌದ್ರತೆ ಅಂತೀರ, ದುರಹಂಕಾರ, ದುರ್ಮಾರ್ಗು ಭಾಳಷ್ಟಿರುತ್ತೆ ಗಂಗೆ. ನಾನು ದೇವತೆಗಳಿಗೆ ಬೇಕಾದವಳು, ಇಡೀ ಜಗತ್ತಲ್ಲಿ ನಂದೇ ಸಾಮ್ರಾಜ್ಯ, ನನ್ನನ್ನು ಯಾವ ಕಾಲಕ್ಕೂ ಯಾರು ಕರ್ಕೊಂಡು ಹೋಗ್ತಾರೆ, ಬರಲ್ಲ ಅನ್ಬಿಡ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಆಹ್ವಾನ ಕೊಟ್ಟು ಜಗನ್ಮಾತೆಯಾಗಿರ್ತಾರೆ ಗಂಗೆ ಭೂಮಿಗೆ ಇಳಿದು ಬರೆದ ವಿಷ್ಣು ತೊಡೆಯಿಂದ ಆಚೆ ಬರ್ತಾ ಇರ್ತಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಬ್ರಹ್ಮ ಕಮಂಡಲದಲ್ಲಿ ಸೇರ್ಕೊಳ್ತಾಳೆ. ಇಲ್ಲೇ ಬ್ರಹ್ಮ ಕಮಂಡಲದ ಇಂಥ ಒಂದು ಬ್ರಹ್ಮ ಕಮಂಡಲದಲ್ಲಿ ಸೇರ್ಕೊಂಡಿರ್ತಕ್ಕಂಥ ಬ್ರಹ್ಮನ್ನ ಮತ್ತೆ ಸ್ಮರಣೆ ಮಾಡ್ತಾರೆ ಭಗೀರಥ ಪರಮಾತ್ಮ. ನೀನು ಚತುರ್ಮುಖ ಬ್ರಹ್ಮನಾಗಿ ಇಡೀ ಭೂಮಂಡಲಕ್ಕೆ ಸೃಷ್ಟಿಯ ಕರ್ತನಾಗಿ ನೀನು ಸೃಷ್ಟಿಯ ನಿಯಮವಾಗಿರ್ತಕ್ಕಂಥವನು ದಯವಿಟ್ಟು ಗಂಗೆಯನ್ನು ಕಳಿಸ್ಕೊಡು. ಸಂತೋಷ ಕಳಿಸ್ತೀನಿ ಅಂತ ಕಮಂಡಲದಲ್ಲಿ ಸೇರುತ್ತೆ. ಕಮಲದ ದಾರೆ ಎನ್ನುವುದು ವಿಷ್ಣು ತೊಡೆಯಿಂದ ಬಂದಿರತಕ್ಕಂಥ ಗಂಗೆ ಬ್ರಹ್ಮ ಕಮಲದಲ್ಲಿ ಸೇರ್ತಾಳೆ. ಕಮಲದಿಂದ ಆಚೆ ಬರ್ತಾಳೆ. ಹೊರಗಡೆ ಭಾಗದಲ್ಲಿ ಕೆಳಗೆ ಇಳಿತಾ ಇರ್ತಾಳೆ. ಮೂಢಾಹಂಕಾರ್ಯ, ದೌರ್ಜನ್ಯ ಎಲ್ಲ ಅನ್ನೋ ಥರ ರಾಕ್ಷಸತ್ವ ಇರುತ್ತೆ. ಈ ಸಂಪಾಗಿ ಅವಳನ್ನ ತಂಪು ಮಾಡಬೇಕು ಅಂದರೆ ಏನು ಮಾಡ್ಕೊಳ್ಳೋದು ಅಂತ ಒಂದು ತಂಪನ್ನು ಅವ್ರು ಮಾಡಿರ್ತಕ್ಕಂಥವಳು ಸಾಕ್ಷಾತ್ ಗಂಗಾವರೇಶ್ವರ. ಆ ಪರಮೇಶ್ವರನಿಗೆ ಜಟಾಶಂಕರನ್ನು ಸ್ಮರಣೆ ಮಾಡ್ತಾರೆ. ಒಂದೇ ಶಮುವಾಪತಿಂ ಸರೋವರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಪ್ರಗದರಂ ವಂದೇ ಕೃಷ್ಣಾಂಬತಿ ವಂದೇ ಸೂರ್ಯಶಾಂಕ ವಂದೇ ನಯನಂ ವಂದೇ ಮುಕುಂದ ಪ್ರೇಮ್ ವಂದೇ ಭಕ್ತಜನಾಶ್ರಯಂಚ ವಂದಂ ವಂದೇ ಶಿವಂ ಶಂಕರಂ ಶಂಕರ. ಇಂಥ ಒಂದು ಲೋಕಶಂಕರನ್ನು ಸ್ಮರಣೆ ಮಾಡ್ತಕ್ಕಂಥ ಅವಕಾಶ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಯಾರಿಗಾದರೂ ಇದ್ದರೆ ಜೀವನ ಪರ್ಯಂತ ಪರಮೇಶ್ವರ ಒಬ್ಬನಿಗೆ ಅಂಥ ಒಂದು ಬೋಲಾಶಂಕರ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಮೇಲಿಂದ ಕಮಲದಿಂದ ಇಳಿತಾ ಇರ್ತಕ್ಕಂಥ ಗಂಗೆನ ಏನು ಮಾಡೋದು? ಭಗೀರಥ ಸಂಕಲ್ಪ ಮಾಡಿದ ತಕ್ಷಣ ಗಂಗಾಧರೇಶ್ವರ ಜಟಾಶಂಕನಾಗಿರ್ತಾನೆ, ಜಡೆಯನ್ನು ಬಿಟ್ಟಿರ್ತಾನೆ. ಗಂಗೆ ನೆತ್ತಿ ಮೇಲೆ ಬಿದ್ದ ತಕ್ಷಣ ಗಂಟನ್ನು ಹಾಕಿ ಜಟಾಶಂಕರನಾಗಿ ಗಂಗಾಧರೇಶ್ವರ ಆಗ್ತಾನೆ. ಗಂಗೆಯನ್ನು ದಯವಿಟ್ಟು ಬಿಟ್ಕೊಡು, ಅವಳ ಅಧಿಕಾರನ್ನು ಮುರಿಯಂತೆ. ಭೂಲೋಕದಲ್ಲಿ ಇವತ್ತಿಗೆ ಈ ನೀರು ಬರ್ತಾ ಇದ್ರೇ ಇಷ್ಟು ವರ್ಷ ಇದೆ. ಅವಳು ಇರ್ತಕ್ಕಂಥ ತೇಜೋ ವರ್ಚಸ್ಸು ಎಷ್ಟು ವಿಶೇಷ ಅಂದರೆ ಕೊಚ್ಕೊಂಡು ಹೊರಟಾಗ್ತಾಳೆ ಗಂಗೆ. ಅಂಥ ಗಂಗೆನ ಈಗಲೇ ತಡೆಯೋಕ್ಕಾಗಿಲ್ಲ. ಅವಳನ್ನ ನೇರವಾಗಿ ಏನಾದರೂ ಬಿಟ್ಬಿಟ್ಟಿದ್ರೆ ವಿಷ್ಣು ಸಮಯಕ್ಕೆ ಆ ಕಮಂಡಲಕ್ಕೆ ಹೋಗದೆ, ಈಶ್ವರನ ತಲೆಗೆ ಹೋಗದೆ ಅವಳನ್ನ ಹಾಗೆ ಬಂದಿದ್ರೆ ಏನು ಗತಿ? ಭೂಮಂಡಲಕ್ಕೆ ಕೊಚ್ಕೊಂಡು ಅಂಥ ಒಂದು ಗಂಗೆನ ಭೂಲೋಕ ಗೆಲ್ಲಿಸಿರೋ ಏಕೈಕ ಗುರು ಮಹಾರಾಜ ಯಾರಾದರೂ ಇದ್ದರೆ ಭಗೀರಥ. ಅಂಥ ಒಂದು ಭಗೀರಥ ತೀರ್ಥವನ್ನು
ಭಾಗೀರಥಿ ಅಂತ ಹೇಳಿ ಅವಳನ್ನ ಕರೆದು ಸಂಕಲ್ಪ ಮಾಡಿದನ್ನು ಪ್ರಾರ್ಥನೆ ಮಾಡಿ ಭೂಲೋಕ ಗಿಳಿಸಿದ್ದು ಸಾಕ್ಷಾತ್ ಭಾಗೀರಥಿ. ಹೀಗೆ ಬರ್ತಾ ಇರ್ತಾಳೆ, ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪೋಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥ ಜಾಹ್ನವಿ ಋಷಿಗಳು, ಜಾಹ್ನವಿ ಅದಕ್ಕೆ ಜಾಹ್ನವಿ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇವರೇನು ಮಾಡ್ತಾರೆ, ಆಪೋರ್ಟ್ ತೊಗೊಂಡ್ಬಿಡಕ್ಕೆ ಗಂಗೆನ ಅಂತ ಹೇಳ್ಕೊಂಡು ಯಾವಾಗ ಕೇಳ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಹೋಗ ಭಾಗೀರಥರು ಮತ್ತೆ ಕೇಳ್ಕೊತಾರೆ, ದಯವಿಟ್ಟು ನಾನು ಈ ಬೋಲೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಹಿಂಗೆ ಸ್ವೀಕರಿಸ್ಬಿಟ್ಟು. ಮತ್ತು ಅವಳಿಗೆ ದುರಂಕ ನೋಡಿ ಹೆಂಗಿದೆ, ಆಪೋಸ್ಟೇ ಮುಂದ್ಸರಿ ನಾನು ತೊಗೊಂಡ್ಮೇಲೆ ದಯವಿಟ್ಟು ಕಳಿಸ್ಕೊಡಿ, ಭೂಲೋಕಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ನಮ್ಮ ಇರ್ತಕ್ಕಂಥ ವಂಶಜನೆಲ್ಲ ಪರಿವರ್ತನೆ ಮಾಡಬೇಕು. ಆಯಿತು, ನೀನು ಸಂಗಮ ಮಾಡೋದು ನಿನಗೋಸ್ಕರ ನಾನು ಕಳಿಸ್ತೀನಿ ಅಂತೇಳಿ ಕಿವಿಯಿಂದ ಬೈತಾರೆ. ಆಗ ಜಾಹ್ನವಿ ಆಗ್ತಾಳೆ. ಜಾಹ್ನವಿ ಋಷಿಗಳನ್ನು ಕಿವಿಯಿಂದ ಬಂದು ಜಾಹ್ನವಿ ಆಗ್ತಾಳೆ. ಇಂಥ ಒಂದು ಗಂಗೆ ನಾನಾ ನಾಮಸ್ಮರಣೆ ಮಾಡಿಕೊಂಡು ಭೂಲೋಕಕ್ಕೆ ಬಂದು ಇಡೀ ಜಗತ್ತಿಗೆ ಇವತ್ತು ಗಂಗೆ ಚೇಪುಣೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕರು ಆ ಜಲಗಳನ್ನು ಬಿಂದು ಸ್ನಾನ ಮಾಡಿರ್ತಕ್ಕಂಥ ಒಂದು ಔಪಚಾರಿಕತೆ ನಮಗೆ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರ್ತಕ್ಕಂಥ ಗಂಗೆಯನ್ನು ಇಡೀ ಜಗತ್ತಲ್ಲಿ ಎಲ್ಲ ನಾನಾ ರೀತಿಯಾದ ರೂಪಗಳನ್ನು ನೋಡಬೇಕಾದ್ರೆ ಭೂಲೋಕಕ್ಕೆ ತಗೊಂಬಂದಿದ್ದ ಮೊಟ್ಟ ಮೊದಲು ಗಂಗೆಗೆ ಗುರು ಆಗಿರ್ತಕ್ಕಂಥವ್ರು ಇನ್ಯಾರೋ ಭಗೀರಥ. ಅದಕ್ಕೆ ಭಗೀರಥ ತೀರ್ಥ ಅಂತದ್ದು. ಭಗೀರಥದ ಹಿಂದೆ ಗಂಗೆ ಹರ್ಕೊಂಡು ಬಂದಿರೋದು. ಎಷ್ಟು ಜನ್ಮದ ಪುಣ್ಯ ನಮಗೆ ಭೂಲೋಕದಲ್ಲಿ ನೀರು ಕುಡಿದು ಸಂತೃಪ್ತಿ ಅಂತೀವಲ್ಲ, ಒಂದು ಊಟ ಉಪಚಾರ ಬಿಟ್ಬಿಡಿ ಸಂತೃಪ್ತಿ. ಅದಾದ ಮೇಲೆ ಬ್ರಹ್ಮಕಪಾಲವನ್ನು ಪರಿವರ್ತನೆ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಆ ಪಾರ್ವತಿ ದೇವಿ. ಬ್ರಹ್ಮಕಪಾಲ ಅಂದರೆ ಏನು ಅಂದ್ಕೊಂಡ್ರಿ, ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇ ಚ ಪಾರ್ವತಿ ಮಾತಾ ಅನ್ನ ಪಾರ್ವತಿ ದೇವೋ ಪಿತಾ ದೇವೋ ಮಹೇಶ್ವರ ಬಾಂಧವ ಸ್ವದೇಶ ಭುವನತ್ರಯಂ. ಅಂದರೆ ಆ ಸ್ವದೇಶ ಭುವನತ್ರಯಮಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಏನು ಮಾಡ್ತಾಳೆ, ಬ್ರಹ್ಮಕಪಾಲ ಪರಮೇಶ್ವರನ ಕೈ ಬಿಟ್ಟು ಹೋಗದೆ ಇದ್ದಾಗ ಅನ್ನಪೂರ್ಣೇಶ್ವರಿ ತುಂಬಿಸಿದ್ದಕ್ಕೆ ಸಾರ್ಥಕತೆ. ಇಂದ್ರಾದಿ ದೇವತೆಗಳು ಆವನಿಟ್ರು, ದೇವಾನು ದೇವತೆಗಳು ತುಂಬಿದ್ರು. ಎಷ್ಟು ವಿಶೇಷವಾಗಿರ್ತಕ್ಕಂಥ ಅದರಲ್ಲಿ ಗಣೇಶ ಪೂಜೆ ಮಾಡ್ದ. ಎಲ್ಲ ರಾಕ್ಷಸ ಗುಣಗಳು ಸ್ಮರಣೆ ಮಾಡಿಕೊಂಡು ಅವರು ಭೂತಗಣಗಳೆಲ್ಲ ಸಂಕಲ್ಪ ಮಾಡಿ ಬ್ರಹ್ಮಕಪಾಲ ತುಂಬಕ್ಕೆ ನೋಡಿದ್ರು. ಎಷ್ಟು ಮಾಡಿದ್ರು. ಧನ ಪ್ರಾಪ್ತಿಯನ್ನು ಸಾಕ್ಷಾತ್ ಲಕ್ಷ್ಮಿ ತುಂಬುತ್ತಾಳೆ, ಎಷ್ಟು ಐಶ್ವರ್ಯಗಳನ್ನು ಕುಬೇರ ತುಂಬುತ್ತಾನೆ. ಏನು ಮಾಡಿದ್ರು ಬ್ರಹ್ಮಕಪಾಲ ತುಂಬಿಲ್ಲ. ಇದನ್ನೆಲ್ಲ ತುಂಬಿಸಿರ್ತಕ್ಕಂಥ ಸಾಕ್ಷಿ ಯಾರೋ, ಬರೀ ಅನ್ನಪೂರ್ಣೇಶ್ವರಿ. ಒಂದು ಸೌಟು ಅಕ್ಕಿಯನ್ನು ಹಿಂಗಾಗ್ತಾಳೆ, ತುಂಬ ತಿಳ್ಕೋಗುತ್ತೆ. ಅದಕ್ಕೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಕ್ಷೇತ್ರ ಯಾರೂ ಕೇಳದೆ ಸಮೃದ್ಧಿಯಾಗಿ ಜನಾಕರ್ಷಣೆ ಆಗಬೇಕಾದ್ರೆ, ಒಂದು ಕ್ಷೇತ್ರದಲ್ಲಿ ಬಂದು ಹಬ್ಬ ಸಂತೋಷ ಆಯ್ತಪ್ಪ ಊಟ ಮಾಡಿದ್ವಿ ಅನ್ನೋ ಉಪಚಾರ ಏನಾದರೂ ಮಾಡ್ಕೋಬೇಕಾದ್ರೆ ಅನ್ನದಾನ ಮುಖ್ಯ. ಅದಕ್ಕೆ ಎಲ್ಲ ವೀಕ್ಷಕರನ್ನು ತಿಳಿದು ಇಡೀ ಜಗತ್ತಿನ ಭೂಮಂಡಲದಲ್ಲಿ ಎಲ್ಲ ನಕ್ಷತ್ರ ಅಭಿವೃದ್ಧಿ ಆಗಬೇಕು, ಅನ್ನದಾನ ಮುಖ್ಯ. ಅನ್ನದಾನ ಮುಖ್ಯ. ಏನೋ ದೊಡ್ಡ ಕೊಟ್ಬಿಡೋದಲ್ಲ. ಸ್ಟಾರ್ಟಿಂಗ್ ಮಟ್ಟಿಗೆ ಯಥಾಶಕ್ತಿ ಸ್ವಲ್ಪ ಊಟದಷ್ಟಕ್ಕೆ ಒಬ್ಬ ಮನುಷ್ಯ ತಳೆದು ಬಂದಾಗ ಹಣ ಹೊಟ್ಟೆ ತುಂಬಿತು, ಸ್ವಲ್ಪ ಅದು ಹೊಟ್ಟೆ ತುಂಬಿತು. ದೊನ್ನೆಗಿಂತ ಜಾಸ್ತಿ ಎಲೆನ ಹಾಕಿ ಮುತುಗ್ದಲ್ಲಿ ಹಾಕಿ ಅವನಿಗೆ ಚಿತ್ರಾನ್ನನೋ ಮೊಸರನ್ನನೋ ವಿಶೇಷವಾಗಿ ಬಿಸಿಬೇಳೆ ಭಾತೋ ಅಥವಾ ಯಾವ ಕಾಲಕ್ಕೂ ಯಾವುದೋ ಚಿತ್ರಾನ್ನನೋ ಅಥವಾ ತೆಂಗಿನಕಾಯನ್ನೋ ಆ ರೀತಿ ಪಾಯಸದ ಬೆಲ್ಲದನ್ನೋ ಇಲ್ಲದೆ ಅಕ್ಕಿಯಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯದಲ್ಲಿ ಅನ್ನದ ಎಲ್ಲ ರೀತಿಯಾದ ಗುಣಗಳು ಸಾಸಿವೆ ಅನ್ನನೋ ಎಲ್ಲನೂ ಯಥಾಶಕ್ತಿ ಸ್ವರೂಪಗಳು ಅನ್ನ ಪ್ರಸಕ್ತಿಯಾಗಿ ಮೊಸರನ್ನ ಸಮೇತ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಆನಂದವೋ ಆನಂದ ಅನ್ನೋರಿಗೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಸದಾಕಾಲದಲ್ಲಿ ಗುರುಮುಖ ಅಂದರೆ ದೇವದರ್ಶನ ಗುರುವಾಗಿ ಸಾಕ್ಷಾತ್ ಈಶ್ವರನಿಗೆ ದರ್ಶನ ಕೊಟ್ಟು ಅವಳು ಪೀಠದ ಮೇಲೆ ಕೂತ್ಕೊಂಡು ಅನ್ನಪೂರ್ಣೇಶ್ವರಿಯಾಗಿ ಕೂತಿರೋದು ಇವತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ, ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ, ದಕ್ಷಿಣದಲ್ಲಿರ್ತಕ್ಕಂಥ ಸಾಕ್ಷಾತ್ ಹೊರನಾಡು ಅನ್ನಪೂರ್ಣೇಶ್ವರಿ, ಕೊಟ್ಟಿಯಾಗಿ ವಿಶೇಷವಾಗಿರ್ತಕ್ಕಂಥ ಹೊಸನಾಡು ಅಂತಿದೆ ಇವತ್ತು, ಅಲ್ಲಿ ಮಂಗಳೂರಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ. ಹೀಗೆ ಕೊಲ್ಲೂರು ಮೂಕಾಂಬಿಕೆಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅನ್ನದಾನ ಬೇರೆ, ತಿರುಪತಿಯ ಅನ್ನದಾನ ಬೇರೆ, ಧರ್ಮಸ್ಥಳದಲ್ಲಿ ಅನ್ನದಾನ ಬೇರೆ, ಯಾವ ಕಾಲಕ್ಕೂ ಮಹಾರಾಮನ ದೇವಸ್ಥಾನದ ಅನ್ನದಾನ ಬೇರೆ, ಯಾವ ಕಾಲಕ್ಕೂ ಕಟಿ ದುರ್ಗಾ ಪರಮೇಶ್ವರ ಅನ್ನದಾನ ಬೇರೆ. ಇಲ್ಲೇ ಅನ್ನದಾನ ಮಾಡಿ ಇವತ್ತಿಗೂ ಬಂಗಾರದಲ್ಲಿ ನಿಂತಿರ್ತಕ್ಕಂಥ ಅಮ್ಮನವರು ಆದಿಶಕ್ತಿ ಆದಿಪರಾಶಕ್ತಿ ಅನ್ನಪೂರ್ಣೇಶ್ವರಿ ಅಂದರೆ ಅದು ಹೊರನಾಡು. ಅದೇ ರೀತಿಯಾಗಿ ಹೊಸನಾಡು ಅಂತಕ್ಕಂಥ ಕ್ಷೇತ್ರ ಮೂಡುಬಿದ್ರೆ ಅದರ ಇದಕ್ಕಂಥದ್ದು. ಅದಕ್ಕೆ ಕೊಟ್ಯಡ್ಕ ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ಕೊಟ್ಯಡ್ಕ ಅಂತಕ್ಕಂಥದ್ದು ಕೊಟ್ಟಿಯಲ್ಲಿ ಕೋಟದಲ್ಲಿ ಅನ್ನವನ್ನು ಹಾಕಿರ್ತಕ್ಕಂಥ ಬೆಳ್ಳಿಯಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಇವತ್ತು ಹೊಸನಾಡು ಬೇರೆ ಹೊರನಾಡು ಬೇರೆ. ಅವಳು ಸ್ವತಃ ದಕ್ಷಿಣಕ್ಕೆ ಬಂದು ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿರ್ತಕ್ಕಂಥ ಭೂವನುಗ್ರಹ. ಅದಕ್ಕೆ ಇದೆಲ್ಲನೂ ಗುರು ರಕ್ಷಾ ಕವಚವನ್ನು ಇಡೀ ಭೂಮಂಡಲಕ್ಕೆ ಸಾರಿರ್ತಕ್ಕಂಥದ್ದು. ಹೀಗೆ ಗುರುಗಳು ಬಂದರು. ಆದರೆ ಭೂಮಂಡಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಸಂಕಲ್ಪ ಮಾಡಿರ್ತಕ್ಕಂಥವ್ರು ಯಾರಾದರೂ ಏನಿದ್ರೆ ಅನುಸೂಯಾದೇವಿ ಅನ್ಸ್ಬಾರ್ದೆ ಮಾಡಿ ಸತಿ ಅನುಸೂಯಾದೇವಿ. ಇಂಥ ಒಂದು ಅನುಸೂಯಾದೇವಿನ ನಾವು ಕಶ್ಯಪ ಬ್ರಹ್ಮನಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದು ವಿಶೇಷವಾಗಿ ಬ್ರಹ್ಮನ ಮುಖಾಂತರ ಕಶ್ಯಪ ಬ್ರಹ್ಮ
ಕಾಶ್ಯಪ ಋಷಿಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಅವಕಾಶ, ಅನುಸೂಯಾದೇವಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ಅನುಸೂಯಾದೇವಿ ಯಾರು? ಸಾಕ್ಷಾತ್ ದತ್ತಾತ್ರೇಯ, ಹರೇ ಕೃಷ್ಣ, ಉನ್ಮತ್ತಾನಂದಾಯಕ, ದಿಗಂಬರ, ಜ್ಞಾನಸಾಗರ, ಜ್ಞಾನವನ್ನು ಸಾಗರದಾಗಿ ಹಂಚಿರತಕ್ಕಂಥವಳು. ಬ್ರಹ್ಮ ವಿಷ್ಣು ಮಹೇಶ್ವರರು ಭಿಕ್ಷಾಂದೇಚ ಪಾರ್ವತಿ, ಮಾತಾನ್ನ ಪಾರ್ವತಿ ದೇವಿ ಅಂತೇಳಿ ಆ ಅಮ್ಮನವ್ರನ್ನ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ. ಅನುಸೂಯಾದೇವಿ ಎಷ್ಟು ಪವಿತ್ರಳು, ಅನುಸೂಯಾದೇವಿ ಎಷ್ಟು ವಿಶೇಷ ಪಾತಿವ್ರತ್ಯ ಧರ್ಮವನ್ನು ಪರಿಪಾಲನೆ ಮಾಡ್ತಾಳೆ ಅನ್ನೋದು ದತ್ತಾತ್ರೇಯನ ಒಂದು ಶಿಕ್ಷಾ ರೂಪದಲ್ಲಿರ್ತಕ್ಕಂಥ ಪರೀಕ್ಷೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಕೆಲಸ ಮಾಡೋಣ, ತಾಯಿ ಅನುಸೂಯಾದೇವಿನ ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು? ಬಂದಾಗ ಭಿಕ್ಷಾಂದೇಚ ಪಾರ್ವತಿ ಅಂತೇಳಿ 3 ದಿನ ಬರ್ತಾರೆ ಭಿಕ್ಷೆನ ಕೇಳೋಕ್ಕೆ. ಆಗ ಅನುಸೂಯಾದೇವಿ ಏನು ಬೇಕು ಅಂದಾಗ, ಏನಿಲ್ಲ, ನಿನ್ನ ಸ್ತನಪಾನವನ್ನು ಮಾಡ್ತಕ್ಕಂಥ ಅವಕಾಶವನ್ನು ನಮಗೆ ಕೊಟ್ಟರೆ ನಾವು ಸಂತುಷ್ಟಿ ಪಡ್ತೀವಿ, ನಾವು ವಿಶೇಷವಾಗಿರ್ತಕ್ಕಂಥ ಪರಿಪೂರ್ಣವಾಗಿ ರಕ್ಷಾ ಕವಚ ಸಂತುಷ್ಟಿ ಪಡ್ತೀವಿ, ನೀವು ಹಾಕಿದ ಭಿಕ್ಷೆ ನಮಗೆ ಸ್ವೀಕಾರ ಅಂತ. ಇಷ್ಟು ವಯಸ್ಸಾಗಿರ್ತಕ್ಕಂಥ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದಿರತಕ್ಕಂಥ 3 ಜನ ಗಂಡಸರು ಹೇಗೆ ಒಂದು ಹೆಣ್ಣಿನ ಸ್ತನಪಾನವನ್ನು ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಅನುಸೂಯಾದೇವಿ ಬಹಳ ಪತಿರುತ್ತೆ, ತಾನೇನು ಮಾಡ್ತಾಳೆ, ಹೇಗಿರ್ತಕ್ಕಂಥ ಕಮಲದಲ್ಲಿರ್ತಕ್ಕಂಥ ನೀರು ಪ್ರೋಕ್ಷಣೆಯನ್ನು ಪರಿಪೂರ್ಣವಾಗಿರ್ತಕ್ಕಂಥ ಅವರಿಗೆ ಪ್ರೋಕ್ಷಣೆಯನ್ನು ಮಾಡಿದಾಗ ಪುಟ್ಟ ಮಕ್ಕಳನ್ನು ಮಾಡಿರ್ತಾರೆ. ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ. ಪುಟ್ಟದಾಗಿರ್ತಕ್ಕಂಥ ಮಕ್ಕಳನ್ನ ಮಾಡಿ ಆ ಮಕ್ಕಳನ್ನ 3 ಜನಕ್ಕೆ ತೊಡಲಿಗೆ ಹಾಕಿ ಸ್ತನಪಾನವನ್ನು, ಹಾಲನ್ನು ಕೊಟ್ಟು ಅವರಿಗೆ ಉಣಬಡಿಸ್ತಾಳೆ, ವಿಶೇಷವಾಗಿ ಹಾಲು ಕುಡಿಸ್ತಾಳೆ. ಚಿಕ್ಕ ಮಕ್ಕಳಿದ್ದಾನೆ, ತಾಯಿ ಆದವಳು ಇವ್ರು ಕೇಳಿ ಪ್ರಕಾರ ಕೊಡ್ತಾರೆ. ಇವ್ರು 3 ಜನ ಹುಡ್ಕೊಂಡು ಯಾರು ಬರ್ತಾರೆ, ಲಕ್ಷ್ಮೀ ಸರಸ್ವತಿ ಬಾಳುತ್ತೆ, ನನ್ನ ಗಂಡ ಇರಿ, ನನ್ನ ಗಂಡ ಇರಿ ಅಂತ ಪೂರ್ವಕ ಕೊಡ್ತಾರೆ. ಕಾಣಿಸಲ್ಲ, ಎಲ್ಲಿ ನೋಡಿದ್ರು ಕಾಣಲ್ಲ, ಇಲ್ಲಿರ್ತಾರೆ ಅಂದಾಗ ನಾರದ ಮಹಾಮನಿಗಳು. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಾಧು ಸಂತರಾಗಿರ್ತಕ್ಕಂಥ ಎಲ್ಲರಿಗೂ ಏಕೈಕ ಗುರು ಯಾರಾದರೂ ಇದ್ದರೆ ನಾರದ ಮಹಾಮನಿ ಶ್ರೀಗಳು ಮಾಡ್ತಾರೆ. ಅದಕ್ಕೆ ಸಿದ್ಧ ಪುರುಷರು ಅವರೇ, ಮೋಕ್ಷ ಗುರುನು ಅವರೇ, ಅವಧೂತರು ಅವರೇ, ಸಾಕ್ಷಾತ್ ಜಗತ್ ಋಷಿಗಳು ಅವರೇ. ಅದಕ್ಕೆ ನಾರದಗಳನ್ನ ನಿಮ್ಗೆ ಹೇಳಬೇಕಾದ್ರೆ ದೇವರು ಶ್ರೀ ಮಹಾನಾರದಾಯ ನಮಃ, ಓಂ ಶ್ರೀ ನಾರದಾಯ ನಮಃ, ಓಂ ಶ್ರೀ ನಾರದಾಯ ನಮಃ, ಓಂ ಶ್ರೀ ನಾರದಾಯ ನಮಃ ತಿಳ್ಕೊಬೇಕು. ಯಾಕೆಂದರೆ ಕಲಹಂ ನಾಸ್ತಿ. ಅದಕ್ಕೆ ಆವಾಗ ಬಂದು ಹೇಳ್ತಾರೆ, ಅನುಸೂಯಾದೇವಿ ತೊಟ್ಟಲಲ್ಲಿ 3 ಜನ ಮಕ್ಕಳನ್ನ ಮಕ್ಕಳು ಮಾಡಿಬಿಟ್ಟಿರಲ್ವೋ, ಅವಳು ಇಟ್ಕೊಂಡ್ಬಿಟ್ಟಿದ್ದಾಳೆ, ನೀನು ಹಿಂಗೆ ಅಂತ. ಆಗ ಅವ್ರು ಬಂದು ಕೇಳ್ಕೊಂಡಾಗ ಅವಳು ದತ್ತಾತ್ರೇಯನ ಈ ವಂಶದಲ್ಲಿ ನಾನು ಬೆಳೆಸ್ತೀನಿ, ಏನು ಯೋಚನೆ ಮಾಡಬೇಡ, ಇವ್ರನ್ನೆಲ್ಲ ದೊಡ್ಡವರಾದ ನಂತರ ನನಗೆ ಒಪ್ಪಿಸ್ತೀವಿ ಅಂತೇಳಿ ಅವ್ರು ಸಂಕಲ್ಪ ಮಾಡ್ಕೊಳ್ತಾರೆ. ಅಂತ ಒಂದು ದತ್ತಾತ್ರೇಯ ವಿಶೇಷವಾಗಿರ್ತಕ್ಕಂಥ ಅವಶೇಷ ದತ್ತ ಗುರು ಔಪಾಸನೆಯನ್ನು ಮಾಡಿರ್ತಕ್ಕಂಥ ವಿಶೇಷತೆ ಇವತ್ತು ಗಣಗಾಪುರದಲ್ಲಿ ದತ್ತ ಪಾದುಕಾ ಮಂದಿರ ಅಂತಿದೆ. ಮೊದಲು ಇದರಲ್ಲಿ ನಮ್ಮಲ್ಲಿ ನೋಡಬೇಕಾಗಿದ್ದು ಬಹಳ ವಿಶೇಷ. ಸಾಕಪ್ಪನ ಓದ್ತಿದ್ರು ನಮ್ಮ ತಾಯಿಯವರ ಅಜ್ಜಿ, ಅವರು ಇವತ್ತು ವರ್ಧಾಶ್ರೀನಲ್ಲಿ ಶ್ರೀಧರಾಶ್ರಮ ಮಾಡಿ ಶ್ರೀಧರ ಪಾದುಕಾ ಮಂದಿರವನ್ನು ಮಾಡಿ ದತ್ತ ಪಾದುಕಾ ಮಂದಿರವನ್ನು ಯಾರಾದರೂ ಭೂಮಂಡಲದಲ್ಲಿ ಮಾಡಿ ಎಲ್ಲರ ಹತ್ರ ಭಿಕ್ಷೆ ಬೇಡಿ ಊರೆಲ್ಲ ಸುತ್ತಿ ಒಂದು ಪೂರ್ತಿಯಾಗಿರ್ತಕ್ಕಂಥ ವಯಸ್ಸಿನಲ್ಲಿ ಒಂದು ಬ್ಯಾಗನ್ನು ನೆತ್ ಹಾಕ್ಕೊಂಡು ಎಲ್ಲ ಊರು ಹೋಗಿ ಪರಿವರ್ತನಾ ಸ್ವರೂಪಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಬಂದವರು ಯಾರಾದರೂ ಇದ್ದರೆ ಅದು ನಮ್ಮ ಸಾಕಮ್ಮನವ್ರು ಮಾತ್ರ. ನಮ್ಮ ತಾಯಿಯವರ ಅಜ್ಜಿಯವರು, ತಾಯಿ ತಂದೆಗೆ ತಾಯಿ, ಎಷ್ಟು ವಿಶೇಷ ನೋಡಿ. ಪಾಪ ನಿಸ್ವಾರ್ಥ ಸೇವೆಯಿಂದ ಪರಿವರ್ತನೆ ಮಾಡಿಕೊಂಡು ಇವ್ರು ಹೋಗಿ ಬಂದಿರತಕ್ಕಂಥದ್ದು ಸಾಕಮ್ಮನವರು. ಅಂಥ ಒಂದು ದತ್ತಾತ್ರೇಯ ಬೀಟಿಗೆ ಪಾದಕೆಯನ್ನು ವರ್ಧಲ್ಲಿ ಶ್ರೀಧರಾಶ್ರಮ ಅಂತ ಶ್ರೀಧರ ಪಾದಕೆಯ ಮುಖಾಂತರ ಒಂದು ವೀಕ್ಷಣೆ ಮಾಡಿಕೊಂಡು ಶ್ರೀಧರ ಪಾದುಕಾ ಮಂದಿರ ಅಂತ, ದತ್ತ ಪಾದುಕಾ ಮಂದಿರ ಅಂತ, ಗುರು ಪಾದುಕಾ ಮಂದಿರ ಅಂತ, ಪಾದುಕಾ ಮಂದಿರವನ್ನು ಯಾರಾದರೂ ಭೂಲೋಕದಲ್ಲಿ ಮೊದಲು ಮಾಡಿದ್ರು ಅಂದರೆ ಅದು ಸಾಕಮ್ಮ. ಇವತ್ತು ಸಾಕಮ್ಮನವ್ರು ನೆನೆಸ್ಕೋಬೇಕು ಅಂತ ಒಂದು ವಿಶೇಷ. ಆ ವಂಶದಿಂದ ಇವತ್ತು ವರ್ಧಳ್ಳಿ ಶ್ರೀಧರ ಸ್ವಾಮಿಗಳು ಕೂಡ ನಮ್ಮ ತಾತನವರದ್ದು, ನಮ್ಮ ತಾಯಿಯವರ ತಂದೆಯವರ ತೊಡೆ ಮೇಲೆ ಅವರು ಮಲಗಿದ್ರು. ಎಷ್ಟು ವಯಸ್ಸಿರುತ್ತೆ. ಆ ವಂಶದಲ್ಲಿ ನಾವು ಹುಟ್ಟಿದ್ದೀವಿ ಇದ್ದರೆ ನಮಗೆ ಎಷ್ಟು ಧರ್ಮದ ಒಂದು ವಿಶೇಷವಾಗಿರ್ತಕ್ಕಂಥ ಅವಶೇಷಗಳು, ನಮಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಗುರು ರಕ್ಷಾ ಕವಚ ಬಹಳ ಮುಖ್ಯ. ಅದಕ್ಕೆ ನನಗೆ ಎಷ್ಟೋ ಗುರುಗಳಿದ್ರೆ ಸಾಧಾರಣವಾಗಿ ಎಲ್ಲರೂ ಒಂದು ದೀಕ್ಷೆ ಸಿಗುತ್ತೆ. ಬ್ರಹ್ಮಾಂಡ ಗುರುಗಳಿಗೆ ವಿಶೇಷ ಅಂದರೆ ಬ್ರಹ್ಮಾಂಡ ಗುರುಗಳನ್ನ ಪಟ್ಟ ಸಿಕ್ಕಿರೋದೇ ಬಹಳ ಮುಖ್ಯ. ಜನಗಳ ಪಾಪ ನನ್ನ ಹೆಸರು ಗೊತ್ತೇ ಇಲ್ಲ. ಎಷ್ಟೋ ಜನ ಬ್ರಹ್ಮಾಂಡ ಕಾರ್ಯಕ್ರಮದ ಮುಖಾಂತರ ನೀವೆಲ್ಲ ನೋಡಿರ್ತಕ್ಕಂಥವ್ರಿಗೆ ಯಾರಾದರೂ ನೋಡಿದ್ರೆ ಅವ್ರು ಶೃಂಗೇರಿ ಮಠ ಸ್ವಾಮಿಗಳು, ಸಿದ್ಧಗಂಗಾ ಮಠ ಸ್ವಾಮಿಗಳು, ಸಿಟ್ಟೂರು ಮಠ ಸ್ವಾಮಿಗಳು, ಇವರ ಅವಧೂತರು, ಇವರು ಈ ಮಠದ ಸ್ವಾಮಿಗಳು ಥರ. ಆದರೆ ಇಡೀ ಜಗತ್ತಲ್ಲಿ ಪರಿಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಗುರುಗಳು ಹೋಗ್ರೆ ಬ್ರಹ್ಮಾಂಡ ಗುರು ಜೊತೆ ಜನಗಳು ಕರೆದಿರೋ ಹೆಸರು, ಜನಗಳೇ ಹೆಸರು, ಅದರ ಮಾತ್ರ ಎಷ್ಟು ಜನ್ಮದ ಪುಣ್ಯ. ಅದಕ್ಕೆ ಗುರು ದೀಕ್ಷೆ ಅನ್ನೋದು ಭಾಳ ಮುಖ್ಯ. ಎಲ್ಲರಿಗೂ ಮುಂದೆ ದೀಕ್ಷೆ ಆದರೆ ನನಗೆ 33 ಜನ ಗುರುಗಳು ದೀಕ್ಷೆ ಕೊಟ್ಟರು. 33 ಜನಗಳು 33 ವಿದ್ಯೆ ಹೇಳ್ಕೊಟ್ಟು 33 ದೀಕ್ಷೆಗಳು ಕೊಟ್ಟರು. ಏಕೈಕ ಯಾರಾದರೂ ಭೂಮಂಡಲ ಬದುಕಿರೋನು ಅಂದರೆ ಯಾರೊಬ್ಬನೇ ಸಾಧ್ಯ. ಅದಕ್ಕೆ ಎಷ್ಟು ವಿಶೇಷ ಅಂದರೆ ಈ ಗುರು ಪೂರ್ಣಿಮೆ ದಿವಸ ದತ್ತಾತ್ರೇಯ ಪಾದುಕಾ ಮಂದಿರದಲ್ಲಿ ನೀವು ನೋಡಬೇಕು ಅಂದರೆ ದತ್ತ ಔಪಾಸನೆಯನ್ನು ಮಾಡಿ ದತ್ತ ಪರಂಪರೆ ಏನಾದರೂ ಇದ್ದರೆ ಅಕ್ಕಲ್ಕೋಟ್ ಮಹಾರಾಜರು
ಯಡಿಯೂರು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳು, ಅನುಗ್ರಹ ಸಿದ್ಧವಾಗಿರ್ತಕ್ಕಂಥ ಯಾರಾದರೂ ಇದ್ದರೆ ನೀವೆಲ್ಲ ನೋಡಿದಿರ್ತಕ್ಕಂಥ ನರಸಿಂಹವಾಡಿ, ಅದಕ್ಕೆ ನರಸಿಂಹ ಅವಧೂತರಾಗಿರ್ತಕ್ಕಂಥವ್ರು. ಅಲ್ಲಿಂದ ನೋಡಿದ್ರೆ ಕೊಟ್ಟೂರೇಶ್ವರರ ವಿಶೇಷವಾಗಿರ್ತಕ್ಕಂಥವ್ರು, ಅದಾದಮೇಲೆ ಸಿದ್ಧಾರೂಢರನ್ನು ನೋಡಿರ್ತಕ್ಕಂಥವ್ರು, ಎಲ್ಲ ಅವಧೂತ ಪರಂಪರೆಗಳಲ್ಲಿ ನಾವು ನೋಡ್ತಾ ಬಂದರೆ ಮೊಟ್ಟ ಮೊದಲು ಅವಧೂತ, ಅವನು ದೂತ. ಅಡಿ ಭೂಮಂಡಲದ ಯಾರೋ ದೂತಗಳೇ ಇಲ್ಲ. ಯಾರೋ ಅವನಿಗೆ ಇವನು ದೂತ ಆದರೆ ಯಾರಂದರೆ ಸಾಕ್ಷಾತ್ ರಾಮಚಂದ್ರನಿಗೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಂವಧ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭೋ ಅಂತ ಒಂದು ರಾಮನಿಗೆ ದೂತನಾಗಿರೋನು ಒಬ್ಬನೇ ಈ ಜಗತ್ತಲ್ಲ ಅವಧೂತ ಆಂಜನೇಯ ಒಬ್ಬನೇ. ಮಾರುತಿ 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 ನನ್ನ ಮಾರುತಿ. ಇಂಥ ಒಂದು ಮಾರುತಿ ಗುರು ರಕ್ಷಾ ಕವಚವನ್ನು ಕೊಡಬೇಕಾದ್ರೆ ಗುರು ರಕ್ಷೆ ಭಾಳ ಮುಖ್ಯ. ಅದಕ್ಕೆ ನೀವೆಲ್ಲರೂ ಹೇಳ್ತೀನಿ, ಗುರು ನಿಂದನೆ ಮಾಡಬೇಡಿ, ಬ್ರಾಹ್ಮಣರ ನಿಂದೆ ಮಾಡಬೇಡಿ, ಪರಿಪೂರ್ಣವಾಗಿರ್ತಕ್ಕಂಥ ತಂದೆ ತಾಯಿ ನಿಂದೆ ಮಾಡಬೇಡಿ, ವೃದ್ಧರ ನಿಂದನೆ ಮಾಡಬೇಡಿ, ಸ್ಕೂಲಲ್ಲಿ ನಿಂದನೆ ಮಾಡಬೇಡಿ, ಕಾಲೇಜಲ್ಲಿ ನಿಂದನೆ ಮಾಡಬೇಡಿ. ಯಾವ ಕಾರಣಕ್ಕೂ ಗುರುಗಳನ್ನ ದ್ವೇಷಿಸಕ್ಕೆ ಹೋಗಬೇಡಿ. ಗುರುಗಳು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ, ಗುರುಗಳ ಸೇವೆ ಎಷ್ಟು ಮಾಡ್ತಿರೋ, ಗುರು ರಕ್ಷಾ ಕವಚ ಎಷ್ಟು ಮಾಡಬೇಕು. ಗುರು ದೋಷ ಅಕಸ್ಮಾತ್ ಅಂದರೆ ನೀವುಗಳು ಶೌಚಾಲಯಗಳನ್ನು ಗುರುಕ್ಷೇತ್ರಗಳಲ್ಲಿ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ ಗುರುವೇ ನಮಃ ವರದಳ್ಳಿ ಶ್ರೀಧರಾಶ್ರಮ, ಅದಕ್ಕೆ ಪೂರ್ತಿಯಾಗಿರ್ತಕ್ಕಂಥ ಶ್ರೀಧರಾಶ್ರಮದಲ್ಲಿ ನೀವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೀಧರ ಅಂತ ಒಂದು ಶ್ರೀಧರ ಸ್ವಾಮಿನ ಸ್ಮರಣೆ ಮಾಡ್ಕೊಳ್ಳೋ ಅವಕಾಶಗಳು ನೀವು ಮಾಡ್ಕೋಬೇಕಾದ್ರೆ ಆ ಕ್ಷೇತ್ರಗಳು, ಯಾವುದಾದ್ರೂ ಗುರು ಮಠಗಳು, ಯಾವುದಾದ್ರೂ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರದ ಮಠಗಳು, ಅಲ್ಲಿ ಹೋಗಿ ಆ ಶೌಚಾಲಯಗಳನ್ನು ತೊಳೆದ್ರೆ ವಿಶೇಷವಾಗಿರ್ತಕ್ಕಂಥ ಗುರುದೋಷ ಸಂಕಲ್ಪಗಳು ಈಡೇರುತ್ತೆ, ಗುರುದೋಷಗಳು ಹೋಗುತ್ತೆ. ಆ ಪಾಚಿ ಹೆಂಗೆ ಹೋಗುತ್ತೋ ನಿನ್ನ ಮುಖಾಂತರ ನಿನ್ನ ದೇಹದಲ್ಲಿರೋ ಗುರುದೋಷ ಹೋಗುತ್ತೆ. ಒಂದು ಹಸು ತೊಳೆದ್ರೆ ಗುರುದೋಷ ಹೋಗುತ್ತೆ. ತಂದೆ ತಾಯಿ ಕಾಲು ಪೂಜೆ ಮಾಡಿದ್ರೆ ಗುರುದೋಷ ಹೋಗುತ್ತೆ. ಒಂದು ವೃದ್ಧ ಅಜ್ಜಿಗೋ ಒಂದು ವೃದ್ಧ ತಾತನಿಗೋ ನೀವು ಕಾಲು ತೊಳೆದು ಕಾಲು ಪೂಜೆ ಮಾಡಿದ್ರೆ ಗುರುದೋಷ ಹೋಗುತ್ತೆ. ಪುಟಾಣಿ ಬಾಲ್ಯ ಹುಡುಗನಾಗಿರ್ತಕ್ಕಂಥ ಒಂದು ವಟುಗೆ ಪೂಜೆ ಮಾಡಿದ್ರೆ ಗುರುದೋಷ. ವಟು ಯಾರೋ? ವಾಮನ. ಅದಕ್ಕೆ ಅಂಥ ವಾಮನ ತ್ರಿವಿಕ್ರಮ ಅಂತ ಕರಿತೀವಿ. 3 ಪಾದಗಳನ್ನು ಕೇಳ್ತಾರೆ ಬಲಚಕ್ರವರ್ತಿನ. ಆಕಾಶ ಮೇಧಾವಚ್ಚಿ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಒಂದು ಆಕಾಶ ಮಾರ್ಗದಲ್ಲಿ ಮೇಲಿಡ್ತಾನೆ. ಇಡೀ ಭೂಮಂಡಲವನ್ನೇ ಆಕರ್ಸ್ಕೊಂಡ್ಬಿಡ್ತಾನೆ. 300 ಕೋಟಿ ದೇವತೆಗಳ ಬ್ರಹ್ಮಾಂಡವನ್ನು ಆಕರ್ಷಿಸಿದರೆ ಇನ್ನೊಂದು ಪಾದ ಎಲ್ಲಿಡೋದು ನನ್ನ ತಲೆ ಮೇಲೆ ಇಡುವಂತಾನೆ ಬಲಚಕ್ರವರ್ತಿ. ಎಂಥ ಗುರು. ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಯಾಕೆ ಕರಿತೀವಿ ಅಂದರೆ ಇವತ್ತು ಓಣಂ ಸಮಯದಲ್ಲಿ ವಿಶೇಷವಾಗಿ ಬಲಿಪಾಡ್ಯಮಿ ದಿವಸ ಬಲಚಕ್ರವರ್ತಿಯನ್ನು ಯಾರಾದರೂ ಕಾವಲು ಕಾಯ್ತಾನಂದರೆ ಕೃಷ್ಣ. ಯತ್ರ ಯೋಗೀಶ್ವರ ಕೃಷ್ಣೇತ್ರೋತ್ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿಂದಿರುವ ನೀತಿರ್ಮತಿರ್ಮಮ. ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೀತಕ್ಕಂಥ ಬಲಚಕ್ರವರ್ತಿ ಪೂಜೆ ಇವತ್ತು ಓಣಂ ಮುಖಾಂತರ ಆಗುತ್ತೆ, ಅಥವಾ ವಿಶೇಷವಾಗಿ ಬಲಚಕ್ರವರ್ತಿ ಬಲಿಪಾಡ್ಯಮಿ ದಿವಸ ಆಗುತ್ತೆ. ಅವನ ಕೋಟೆಯನ್ನು ಕಾವಲು ಕಾಯ್ತಕ್ಕಂಥ ಕೃಷ್ಣನೇ ಸ್ವತಃ ಬಂದು ಆ ಕೋಟೆಯನ್ನು ಕಾವಲು ಕಾಯ್ತಾನೆ. ಯಾಕೆಂದರೆ ನಾನು ನಿನ್ನ ನ್ಯಾಯ ಮಾಡಿಬಿಟ್ಟೆ. 3 ವರವನ್ನು ಕೇಳಿದಾಗ 3 ಪಾದವನ್ನು ಇಟ್ಟಾಗ ಒಂದು ಮಾತನ್ನು ಇಟ್ಟಾಗ ರಾಕ್ಷಸತ್ವ ಇದ್ದರೂ ಸಹ ಗುರುನ ಮೀರಿಸಿ ಗುರುನ ಮಾತನ್ನ ಧಿಕ್ಕರಿಸಿ ನನಗೆ ಆ ಅರ್ಘ್ಯವನ್ನು ಕೊಟ್ಟಿಯಲ್ಲ, ಬಹಳ ಸಂತೋಷ. ಯಾರೋ ಶುಕ್ರಾಚಾರ್ಯರು ಹೇಳ್ತಾರೆ ಬಲಿಚಕ್ರವರ್ತಿ ಮಹಾವಿಷ್ಣು ಬೇಡ ಬೇಡ ಅಂತಾರೆ ಕನ್ನಡದಲ್ಲಿ. ಗೊತ್ತು ಮಹಾವಿಷ್ಣು ಇಡೀ ಜಗತ್ತಲ್ಲಿ ಕೊಡೋ ಅವಕಾಶ ಯಾರಿಗಾದರೂ ಇದೆಯಾ ಅಂದರೆ ಮಹಾವಿಷ್ಣುವಿಗೆ ನನ್ನನ್ನು ಕೇಳ್ತಾ ಇದ್ದಾರೆ. ಭಿಕ್ಷಾಂದೆ ಈಚ ಪಾರ್ವತಿ ಅಂತ ಭಿಕ್ಷೆಯನ್ನು ಆ ಸಮಯದಲ್ಲಿ ನಾನು ಕೊಡೋ ಅವಕಾಶ ನನಗೆ ಬಂದಾಗ ಕೊಡದೇ ಇರ್ತೀನಿ. ವಿಷ್ಣುಗೆ ತರ್ಪಣವನ್ನು ಅರ್ಘ್ಯನ ನಾನು ಕೊಡಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ನನಗೆ ಖಂಡಿತ ಕೊಡ್ತೀನಿ ಅಂತೇಳಿ ಅವನು ಕೇಳಿದ್ದೆಲ್ಲ ಹಿಂದೆಲ್ಲ ತಗೋ ಅಂಥೇಳಿ ಅರ್ಘ್ಯವನ್ನು ಬಿಡ್ತಾರೆ. 3 ಅರ್ಘ್ಯವನ್ನು ಕೊಡತಕ್ಕಂಥ ಸಮಯದಲ್ಲಿ ಈ ದುಂಬಿಯಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಶುಕ್ರಾಚಾರ್ಯ. ದುಂಬಿಯಾಗಿ ಹೋಗಿ ಆ ನೀರು ಬರೋ ಜಾಗದಲ್ಲಿ ಕಮಲಕ್ಕೆ ಸೇರ್ಕೊಂಡ್ಬಿಡ್ತಾನೆ. ನೀರೇ ಬರ್ತಾನೆ. ಏನು ಮಾಡ್ತಾನೆ? ಮಾಮನ ನೋಡ್ತಾನೆ. ಗೊತ್ತಾಯಿತು ಶುಕ್ರಾಚಾರ್ಯ ಅಂತ ದರ್ಪೆ ತಗೊಂಡು ತನ್ನ ಕೈಯಲ್ಲಿರ್ತಕ್ಕಂಥ ದರ್ಪೆಯನ್ನು ಹೊರಗಡೆ ಚುಚ್ತಾನೆ. ಏನೋ ಕಸ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ ಅಂತ. ಆಗ ಶುಕ್ರಾಚಾರ್ಯರಿಗೆ ಕಣ್ಣು ಹೋಗಿರ್ತಕ್ಕಂಥ ವ್ಯವಸ್ಥೆ ದುಂಬಿಯಾಗಿದ್ದವರಿಗೆ ಕಣ್ಣು ಚುಚ್ಕೊಂಡ್ಬಿಡುತ್ತೆ. ಹೊರಗಡೆ ಬಂದ್ಬಿಡ್ತಾನೆ ಶುಕ್ರಾಚಾರ್ಯ. ಇವತ್ತಿಗೂ ಶುಕ್ರಾಚಾರ್ಯರಿಗೆ ಕಣ್ಣಿಂದ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಇನ್ನು ಶುಕ್ರ ಪರಿವರ್ತನೆ. ದೈತ್ಯರಿಗೆ ಗುರು ಸಾಕ್ಷಾತ್ ಗುರು ರಕ್ಷಾ ಕವಚ. ಅದಕ್ಕೆ ನೀವೆಲ್ಲ ಸಂಕಲ್ಪ ಮಾಡಿಕೊಂಡ್ರೆ ಗುರು ರಕ್ಷಾ ಕವಚವನ್ನು ಈ ಗುರು ಪೌರ್ಣಿಮೆಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ನೀವು ಒಂದು ಗುರು ರಕ್ಷೆ ಅಂದರೆ ಇವತ್ತು ತಿಳ್ಕೊಳ್ಳಿ, ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿ. ಏನೇ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ. ಸೊ ಇಲ್ಲಿ ಏನು ಅಂದರೆ ಒಂದು ಕತೆ ಇದು ಕೊನೆಯ ಅಂತ್ಯ ಆಗಿದೆ. ಈ ಕಥೆಯಲ್ಲಿ ನೀವೆಲ್ಲ ಸಂಕಲ್ಪ ಮಾಡ್ಕೊಬೇಕು, ಭಾಳ ಮುಖ್ಯ. ಒಂದು ಸಲ ಶ್ರೀಮನ್ನಾರಾಯಣ ವಿಷ್ಣುಗೆ ನಾನು ಅದನ್ನು ಹಚ್ಚಬೇಕು. ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ. ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ. ಹಂಗಾಗಿ ಕೇಳ್ಕೊಂಡಾಗ ಪ್ರಾರ್ಥನೆ ಮಾಡಿದ ಜ್ಞಾಪಕ ಇಟ್ಕೊಳ್ಳಿ. ಪೂರ್ತಿಯಾಗಿ ಹೇಳಿರ್ತಕ್ಕಂಥ ವಿಶೇಷತೆ
ಯಾವ ಕಾಲಕ್ಕೂ ನಾರಾಯಣ ಹೇಳ್ತಾನೆ, ಮೂಲಕಕ್ಕೆ ಹೋಗು, ನಿನಗೆ ಇದಕ್ಕೆ ಉತ್ತರ ಸಿಗತ್ತೆ. ಒಂದು ಪುಟಾಣಿ ಹುಳು ಬರುತ್ತೆ, ಆ ಹುಳು ನಿನಗೆ ವಿಚಾರ ತಿಳಿಸೋದು. ಏನು ಯೋಚನೆ ಮಾಡಿ ಹೋಗ್ಬಾ ಕಾಶಿಗೆ ಅಂತ. ನಾರದ ಮಹಾಋಷಿಗಳು ಬರ್ತಾರೆ, ಕಾಶಿ ಕ್ಷೇತ್ರ ಕೂತ್ಕೊಳ್ತಾರೆ. ಪುಟಾಣಿ ಹುಳು ಹೇಗಿದೆ ಅಂತ ಹೋಗ್ತಾ ಇದ್ದಾಗ ಹಸು ಸೆಗಣಿ ಹಾಕಿ ಒಣಗೋಗಿರುತ್ತೆ. ಹಸು ಸೆಗಣಿ ಹಾಕಿರುತ್ತೆ, ಅಲ್ಲಿರ್ತಕ್ಕಂಥ ಗೋಮಯ ಹಾಕಿರುತ್ತೆ. ಆ ಗೋಮಯ ಒಣಗೋಗಿ ಹೊರಗಡೆ ಒಳಗಡೆಯಿಂದ ಹುಳ ಬರುತ್ತೆ. ಹುಳ ಮೇಲೆ ಬರಾಗ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಭಕ್ತಿ ಅಂತ ಕೂಗಿ ಹೇಳ್ತಾರೆ ಸರ್ ಯಾವ ನಾಲ್ಕು ಮಹಾಮಣಿ. ಆಗ ಹುಳ ನೋಡ್ಬಿಟ್ಟು ನಮಸ್ಕಾರ ಮಾಡಿ ಸತ್ತು ಹೋಗಿ, ಆಯ್ತು ಸತ್ತೋಯ್ತಲ್ಲ, ಏನಪ್ಪ ಹಿಂಗಾಗೋಯ್ತೋ ಅಂದಾಗ ತಿರುಗಿ ನಾರಾಯಣ ಸ್ಮರಣೆ ಮಾಡ್ತಾರೆ. ಏನು ನನಗೇನು ಉತ್ತರ ಸಿಕ್ಕೇನ, ಸತ್ಯ ಹೋಯ್ತು ಚಿಂತಿಸ್ಬೇಡ ಆತ, ಚಿಂತಿಸ್ಬೇಡ, ಅಲ್ಲೇ ಕೂತು ಬರುತ್ತೆ ಖಂಡಿತ ಅವಕಾಶ. ಏನು ಯೋಚನೆ ಮಾಡೋಣ, ನಿನಗೆ ಒಂದು ಸುಖ ಪಕ್ಷಿ ವಿಚಾರ ಹೇಳುತ್ತೆ. ಸುಖ ಪಕ್ಷಿ ಹೇಳುತ್ತಾ, ಸರಿ ಆಯಿತು. ಅಲ್ಲೇ ಕೂತಿರ್ತಾರೆ, ಆ ಜಾಗದಲ್ಲಿ ಬೇಜಾರಾಗಿ ಕೂತ್ಕೊಂಡಾಗ ಮೇಲೆ ತಲೆ ಎತ್ತು ನೋಡ್ತಾರೆ. ಶುಕ ಒಂದು ತಿರುಗಿ ಪುಟಾವಣಿ ಒಂದು ಹೊಸ ಮಗು ಹಾಕ್ತಾ ಇರುತ್ತೆ. ಶುಕ ಪಕ್ಷಿ ಅದಕ್ಕೆ ಇನ್ನೊಂದು ಮಗು ಹಾಕ್ತಾರೆ. ಆ ಮಗು ಹಾಕೋ ಸಮಯಕ್ಕೆ ಪುಟಾಣಿ ಮಗು ಹುಟ್ಟುತ್ತೆ. ಆಗ ಅದನ್ನು ನೋಡ್ಬಿಟ್ಟು ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿ ಅಂತ ಕೇಳ್ತಾರೆ. ಆಗ ಗಿಣಿ ಹೊರಗಡೆ ಬಂದ ತಕ್ಷಣ ಹುಟ್ಟುತ್ತೆ. ಊಟದ ಮೇಲೆ ನಾರದ ಮಹಾಮನಿಗೆ ದರ್ಶನ ಮಾಡುತ್ತೆ, ನಮಸ್ಕಾರ ಮಾಡಿಸುತ್ತವೆ. ಅಯ್ಯೋ ಇದು ನಮಸ್ಕಾರ ಮಾಡಿಸೋದಲ್ಲ, ಏನು ಕರ್ಮನ ಏನೋ ಗೊತ್ತಿಲ್ಲ ನನಗೇನೋ ಪಾಪ ಕರ್ಮಗಳು, ನನ್ನ ನೋಡಿದ ತಕ್ಷಣ ಅವ್ರು ಏನೂ ಸತ್ತೋದ್ನಲ್ಲ, ಚಿಂತೆ ಮಾಡಬೇಡ, ಯೋಚನೆ ಮಾಡಿ ಸುಮ್ಮನೆ ಅಂತೇಳಿ ಸುಮ್ಮನೆ ಹಾಗೆ ಕೂತಿದ್ದಾಗ ಆಗ ಅದು ಹಸುನ ಮೇಯಿಸ್ಕೊಂಡು ಬರ್ತಾರೆ. ಅದೇ ಮರದ ಕೆಳಗೆ ಹಸು ಬೆಟ್ಟ ಹಾಕ, ಅದು ಗರ್ಭಿಣಿ ಹಸು, ತುಂಬ ಗರ್ಭಿಣಿ ಹಸು. ಆಗ ಅದು ಇನ್ನೇನು ಆಗ್ತಾನೆ ಪ್ರಸವದ ಸಮಯ, ಮಗು ಒಂದು ಹಾಕಬೇಕು. ಆ ಸಮಯಕ್ಕೆ ಒಂದು ಮಗು ಹಾಕುತ್ತೆ. ಹೊರಭಾಗದಲ್ಲಿ ತಲೆ ಬರ್ತಾ ಇರುತ್ತೆ, ಕರುದು ತಲೆ ಬರ್ತಾ ಇರುತ್ತೆ. ಯಾವತ್ತು ತಿನ್ಕೊಡಿ, ಜಿಮುಖ ಬಂದಾಗ ಅಂದರೆ ಮುಂದುಗಡೆ ಇರ್ತಕ್ಕಂಥ ಒಂದು ಹಸು, ಹಿಂದುಗಡೆ ಒಂದು ಹಸು ಹೆಂಗೆ ಆಗ್ತಾ ಇದ್ದ ಸಮಯದಲ್ಲಿ ಮುಖ ಮಾತ್ರ ಆಚೆ ಬಂದರೆ, ದ್ವಿಮುಖವನ್ನು ಯಾವುದು ದರ್ಶನ ಮಾಡಿ 100 ಪ್ರದಕ್ಷಿಣೆ ಆಗ್ತಿರೋ ಬ್ರಹ್ಮನ್ನೇ ದರ್ಶನ ಮಾಡಿದಷ್ಟು ಫಲ ನಿಮಗೆ. ಅದಕ್ಕೆ ಹಸುಗಳನ್ನು ಬಾಣಂತನ ಮಾಡಬೇಕಾದ್ರೆ, ಹಸುವಿನ ರಸವನ್ನು ನೋಡಬೇಕಾದ್ರೆ, ಹಸು ಹೊರಗಡೆ ಭಾಗ ಕರುವನ್ನು ಹಾಕಬೇಕಾದ್ರೆ, ಮುಖ ಹೊರಗಡೆ ಬೇಕಾದರೆ ಸಾಕ್ಷಾತ್ ಬ್ರಹ್ಮ ದರ್ಶನವನ್ನು ಮಾಡುವ ಯೋಗ ಕೆಲವರಿಗೆ ಮಾತ್ರ ಸಾಧ್ಯ. ಆಗ 3 ಪ್ರದಕ್ಷಿಣೆ ಹಾಕಿ ತಕ್ಷಣ ನಾವು ನಮಸ್ಕಾರ ಮಾಡಬೇಕು. ಯಾರನ್ನ? ಸ್ವಯಂ ಬ್ರಹ್ಮನ್. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಬ್ರಹ್ಮ ತರ್ಪಣವನ್ನು, ಬ್ರಹ್ಮ ರಕ್ಷೆಯನ್ನು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂದರೆ ಹಸು ಮಗು ಹಾಕೋ ಸಂಖ್ಯೆ ಮಾಡ್ಬಿಟ್ಟು ಇನ್ನು ಮಗು ಹಾಕ್ತು. ಆ ಮಗು ಹೊರಗಡೆ ಬಂತು, ಎದ್ದು ನಿಂತ್ಕೊಂಡು ಬಿಡಾಡ್ತು, ಕುಡ್ದಾದ ತಕ್ಷಣ ನಾರದ ಮಹಾಮಂದಿರ ನೋಡ್ತು. ಆಗ ನಾರದ ಮಹಾಮಂದಿರಗಳು ನಮಸ್ಕಾರ ಮಾಡಿ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿ ಅಂತ ಅದನ್ನು ಕೇಳಿಕೊಂಡು ಅದು ಸಂತೋಷ ಅಂದ ತಕ್ಷಣ ಆ ಕೆರು ನೋಡಿ ನಾರದ ಮುನಿಗಳು ನಮಸ್ಕಾರ ಮಾಡಿ ಓಡಿ ಬಂದು ತಪ್ಪಿಕೊಂಡು ಕೆಳಗೆ ಬಿಸಿ ಸತ್ತು ಹೋಗುತ್ತೆ. ಅಯ್ಯೋ ಎಂಥ ಕರು ಸತ್ತೋಯ್ತಲ್ಲ, ಯಾಕೆ ಹಿಂಗಾಗೋಯ್ತು? ಪರಮಾತ್ಮ ವಿಷ್ಣು ನಾನು ಅಂದ್ಬಿಡ್ತಾ ಇದ್ದೀನಿ, ನನ್ನ ಬೇರೆ ತಡೆಯಂಗೆ ಆಗ್ತೇನೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿ, ನನ್ನ ಕೈಯಲ್ಲಿ ಇಂಥ ಒಂದು ಪಾಪಗಳನ್ನೆಲ್ಲ ಮಾಡಿಸ್ತಾ ಇದೆ ಅಂತ. ಖಂಡಿತ ಇನ್ನು ನೀನು ಕೇಳಿದ ಪ್ರಶ್ನೆ ಇನ್ನೇನು ನಿಜವಾಗಿ ನಿನ್ನ ಕೈಯಲ್ಲಿ ತಲುಪತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನೀನು ಕಾಶಿ ಮಹಾರಾಜರ ಮನೆ ಆಸ್ಥಾನ ಹೋಗಬೇಕು, ಈಗ ನಿನಗೆ ಸಮಯ ಬಂತು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಚಿಂತೆ ಮಾಡಬೇಡ. 3 ಸಾಲವಾಗಿದೆ ಎಂದ ಅದು ಪರಿಷ್ಕಾರ ಆಗಿದೆ, ನಿನಗೆ ಸಿಕ್ಕೇ ಸಿಗುತ್ತೆ ಫಲ. ಹೊರಡ್ಬಾ ಕಾಶಿ ಮಹಾರಾಜರ ಮನೆಗೆ. ಕಾಶಿ ಮಹಾರಾಜರ ಆಸ್ಥಾನಕ್ಕೆ ಹೋಗ್ತಾನೆ ನಾರದ ಮಹಾಮಂದಿರಗಳು. ದೇವರು ಋಷಿಗಳು ಬರಬೇಕು ಅಂತ ಏನು ಸ್ವಾಗತ ವೈಭವ. ಯಾಕೆಂದರೆ ಅವ್ರ ಮನೇಲಿ ಮಹಾರಾಜರ ಹೆಂಡತಿ ಗರ್ಭಿಣಿ ಇನ್ನೇನೋ ನಾಳೆ ನಡೀತಿಲ್ಲ ಪ್ರಸವ ಮುಹೂರ್ತ. ಆಗ ಸಮಯದಲ್ಲಿ ಆ ಎಲ್ಲ ವೈಭವದಿಂದ ನಮಗೆ ಗುರುಗಳೇ ಬಂದ್ಬಿಟ್ಟು ಸುಖ ಅಂತ ಹೇಳಿ ಓಡ್ಬೋದು, ಪಾದ ಪೂಜೆ ಮಾಡಿ ನಮ್ಮ ಹೇಳಿ ನಾವು ಒಂದು ಸಹಾಯ ಏನೋ ನಾವು ಇಲ್ಲೇ ಇದ್ದು ಅವಳಿಗೆ ಗರ್ಭಿಣಿಯಾಗಿರ್ತಕ್ಕಂಥವಳಿಗೆ ಪ್ರಸವ ಮುಹೂರ್ತ ಒಂದು ಮಗು ಆಗುತ್ತೆ. ತದನಂತರ ತಮ್ಮ ಆಶೀರ್ವಾದದಿಂದ ನಾಮಕರಣವೂ ಮಾಡಿ ತಾವು ಆಶೀರ್ವಾದ ಮಾಡಿಬಿಟ್ಟೆ. ತದನಂತರ ತಾವು ಹೋಗಬೇಕು, ನಮ್ಮ ಆತಿಥ್ಯವನ್ನು ತಾವು ಸ್ವೀಕರಿಸಬೇಕು ಅಂತ ಕೇಳ್ಬೋತಾರೆ ಕಾಶಿ ಮಹಾರಾಜರು. ಭಾಳ ಸಂತೋಷ. ಎಷ್ಟು ವೈಭವ ನೋಡಿ, ಸಾಕ್ಷಾತ್ ನಾರದನೇ ಕಾಶಿ ಮಹಾರಾಜರ ಆಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟು ವೈಭವ. ಅದಕ್ಕೆ ಆ ಒಂದು ಕಾಶಿ ಕ್ಷೇತ್ರದಲ್ಲಿ ಕಾಶಿ ಮಹಾರಾಜನ ಮನೆಗೆ ಈಗ ಬಂದು ಆತಿಥ್ಯವನ್ನು ಸ್ವೀಕರಣೆ ಮಾಡ್ತಾನೆ. ತುಂಬ ಗರ್ಭಿಣಿ, ಮಗುವನ್ನು ಪರಿಪೂರ್ಣ ಪ್ರಸ್ತವ ಮುಹೂರ್ತ ಆಗುತ್ತೆ, ಮಗು ಹೇಳ್ತಾಳೆ. ತದನಂತರ ಮಗು ತೊಟ್ಟಲಲ್ಲಿ ಹಾಕ್ತಾರೆ, ಎಲ್ಲ ಸೂತ್ರಗಳೆಲ್ಲ ಕರೆಯುತ್ತೆ. ಆ ಕುರುಡು ಸಮಯದಲ್ಲಿ ಪರಿವರ್ತನೆ ಆಗುತ್ತೆ, ಸ್ನಾನ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ, ಶುದ್ಧೀಕರಣ ಆಗುತ್ತೆ. 12 ದಿವಸಕ್ಕೆ ಕೊನೆಯ ದಿವಸವಾಗಿರ್ತಕ್ಕಂಥ ದಿನದಲ್ಲಿ ನಾಮಕರಣವನ್ನು ಮಾಡಿ ತೊಟ್ಟಲಿಗೆ ಹಾಕ್ತಾರೆ. ತೊಟ್ಟಲಿಗೆ ಹಾಕಿದ ತಕ್ಷಣ ಆ ಮಗು ಅಂತ ನಗ್ತಾ ಓಡಾಡ್ತಿರುತ್ತೆ. ಆ ಮಗು ನಾರದ ಮಹಾಮುನಿಗಳ ಬಂದು ಹೆಸರು ನಾಮಕರಣ ಮಾಡೋಕ್ಕೆ ಮೊದಲು ಹೀಗೆ ನೋಡುತ್ತೆ. ಮಗು ಎತ್ತು ಕೂತ್ಕೊಂಡು ನಮಸ್ಕಾರ ಮಾಡ್ತಾರೆ ನಾರದ ಮಹಾಮುನಿಗೆ. ಆ ಪುಟ್ಟ ಮಗು ಆಗ ಗುರುನಾಮ್ ದರ್ಶನ ಪುಣ್ಯಂ ಸಾಧುನಾಮ್ ದರ್ಶನ ಮುಕ್ತಿ ಅಂತೇಳಿ ನಾರದ ಮಹಾಮುನಿಗಳು ಆ ಮಗು ಹೇಳ್ತಾರೆ. ತಕ್ಷಣ ಮಗು ಹೇಳುತ್ತೆ,
ನಾನು ಪುರಾಣ ಕ್ರಿಮಿಯಾಗಿದ್ದೆ. ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ. ಗುರುನಾಮ್ ದರ್ಶನಂ ಪುಣ್ಯಂ ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ದರ್ಶನ ಮಾಡಿದ್ದೆ ಗುರುಗಳೇ, ನಾನು ಪುಟ್ಟು ಹುಡುವಾಗಿದ್ದೆ. ಮುಕ್ತಿ ನೀವು ನೋಡಿದ ತಕ್ಷಣ ಮುಕ್ತಿನೂ ಸಿಕ್ತು ನನಗೆ. ಸಾಧುನಾಮ್ ದರ್ಶನಂ ಮುಕ್ತಿ, ತಕ್ಷಣ ಮುಕ್ತಿ ಸಿಕ್ತು ನನಗೆ. ಮತ್ತೆ ಪುನರ್ಜನ್ಮ ಗಿಣಿಯಾದೆ. ಆ ಗಿಣಿಯಾದಾಗ ಗುರುನಾಮ್ ದರ್ಶನಂ ಪುಣ್ಯಂ, ಮತ್ತೆ ನಿಮ್ಗೆ ದರ್ಶನ ಮಾಡಿದೆ. ಗುರುನಾಮ್ ದರ್ಶನಂ ಪುಣ್ಯಂ, ನಮ್ಗೆ ಪುಣ್ಯ ಸಂಪಾದನೆ ಮಾಡಿದೆ. ಮತ್ತೆ ಸಾಧುನಾಮ್ ದರ್ಶನಂ ಮುಕ್ತಿ, ವಿಮುಕ್ತಿನ ಪಡೆದೆ ನಾನು ಅಲ್ಲಿಂದ. ಮತ್ತೆ ಅಲ್ಲಿಂದ ಗಿಣಿಯಾಗಿ ಸತ್ತು ಹೋದೆ. ತದನಂತರ ಮತ್ತೆ ತಿರುಗಿ ಕರುವಾಗಿ ಹುಟ್ಟುತ್ತಾನೆ. ಆ ಕರುವಾಗಿ ಶಿಶುವಾಗಿ ಪರಿವರ್ತನೆ ಮಾಡ್ತೀನಿ. ಗುರುನಾಮ್ ದರ್ಶನಂ ಪುಣ್ಯಂ, ನಿಮ್ಮ ದರ್ಶನವನ್ನು ಪಡೆದೆ. ಸಾಧುನಾಮ್ ದರ್ಶನಂ ಮುಕ್ತಿ, ಮತ್ತೆ ತಿರುಗಿ ನಾನು ಮುಕ್ತಿ ಪಡೆದೆ. ಇವತ್ತು ಅಲ್ಲಿ ಕ್ರಿಮಿಯಾಗಿದ್ದವಳು ಒಂದು ಪಕ್ಷಿಯಾಗಿದ್ದವಳು ಒಂದು ವಿಶೇಷವಾಗಿ ಗೋಮಯವಾಗಿ, ಆ ಗೋ ವಿಶೇಷವಾಗಿರ್ತಕ್ಕಂಥ ಸಮೃದ್ಧಿಯಾಗಿರ್ತಕ್ಕಂಥ ವಿಶೇಷಗಳನ್ನು ಚೇಂಜ್ ಆಗಿ ಸಾಕ್ಷಾತ್ ಕಾಮಧೇನುವೇ ಆದೆ. ಇಂಥ ಒಂದು ಕಾಮಧೇನು ಮತ್ತೆ ಪುನರ್ಜನ್ಮ ಮತ್ತೆ ನಮಗೆ ಪಡಿಬೇಕಾದ್ರೆ ಮಹಾರಾಜರ ಅರಮನೆಯಲ್ಲಿ ಒಂದು ಮಗುವಾಗುತ್ತದೆ. ಇದೇ ನಿಜವಾದ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ. ಈ ನೋಡಿ, ಅದಕ್ಕೆ ಇಡೀ ಜಗತ್ತಲ್ಲಿ ಗುರು ದರ್ಶನವನ್ನು ಮಾಡಿದ್ರೆ, ಗುರು ಸಾಧು ಎರಡೂ ಯಾರಾದರೂ ಇದ್ದರೆ ಅದು ಸಾಕ್ಷಾತ್ ನಾರದ ಮಾತ್ರ ಸಾಧ್ಯ. ಅದಕ್ಕೆ ಇಂಥ ಒಂದು ತಪಸ್ಸು ನೀವೆಲ್ಲ ಮಾಡಿರ್ತಕ್ಕಂಥ ಗುರು ಪುಣ್ಯ, ಗುರು ಪೌರ್ಣಿಮೆ ದಿವಸ ದತ್ತಾತ್ರೇಯ ಸ್ಮರಣೆ ಮಾಡೋದು, ಅಕ್ಕಲಿಕೋಟೆ ಮಹಾರಾಜರ ಸದ್ಯ ಮಾಡೋದು, ವಿಶೇಷವಾಗಿ ನರಸಿಂಹವಾಡಿ ಇರತಕ್ಕಂಥ ಮಹಾನ್ಮೂರ್ತಿಯ ಸ್ಮರಣೆ ಮಾಡೋದು, ಅಲ್ಲಿ ವಿಶ್ವರೂಪ ದರ್ಶನವನ್ನೇ ಕೊಟ್ಟಿರ್ತಕ್ಕಂಥ ನರಸಿಂಹವಾಡಿಯಲ್ಲಿ ಸಾಕ್ಷಾತ್ ಔಕ್ಷೇಶ್ವರ ಸ್ಮರಣೆ ಮಾಡಿಕೊಡ್ತಕ್ಕಂಥದ್ದು. ಇದೆಲ್ಲ ಗುರುಕ್ಷೇತ್ರಗಳು ಬಹಳಷ್ಟು ಇರುತ್ತೆ. ಆದರೆ ನಿಮಗೆ ಇವತ್ತಿನ ದಿವಸ ಗುರು ಭಕ್ತಿ ಅಂದ್ರೇನು, ಗುರು ಪೌರ್ಣಿಮೆ ಅಂದ್ರೇನು, ಆ ಪೌರ್ಣಿಮೆ ದಿವಸ ಗುರುವಾರನೇ ಇದ್ದರೆ ಇಷ್ಟು ವಿಶೇಷ. ಗುರುವಾರನೇ ಇದ್ದು ನಕ್ಷತ್ರ ಪೂರ್ವ ಆಷಾಢ ಅಂತ, ಆಷಾಢದಲ್ಲಿ ಪೂರ್ವದಲ್ಲಿ ಆಷಾಢ. ಆಷಾಢ ಅಂದ್ರೇನು, ತವರು ಮನೆಗೆ ಹೋಗಿರೋ ತಾಯಿ ಭವಿಷ್ಯ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಭವಿಷ್ಯ ವರ್ತಮಾನ ಪ್ರಕೃತಿ ಕಾಲ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂಥೇಳಿ ಭೂಲೋಕಕ್ಕೆ ಮೊಟ್ಟ ಮೊದಲ ಗುರು ದಕ್ಷಿಣಾಮೂರ್ತಿಗಳು ವಿಶೇಷವಾಗಿ ಗೌತಮ ಋಷಿಗಳಲ್ಲಿ, ಗೌತಮ ಋಷಿಯಿಂದ ವಸಿಷ್ಠಕ್ಕೆ ಬಂದು, ವಸಿಷ್ಠರಿಂದ ವಿಶೇಷವಾಗಿ ವಿಶ್ವಾಮಿತ್ರಕ್ಕೆ ಬಂದು, ವಾಲ್ಮೀಕಿನೂ ಋಷಿಯಾಗಿ ಬ್ರಾಹ್ಮಣತ್ವಕ್ಕಂತೂ ಬ್ರಹ್ಮಜ್ಞಾನ ತೇಜಸ್ಸನ್ನ ಕಂತು ಎಲ್ಲರ ಮುಖಾಂತರ ಗಣಪತಿ ಗುರುವಾಗಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ ಕೃಷ್ಣಂ ಒಂದೇ ಗಾಢ ಸುಬ್ರಹ್ಮಣ್ಯನ ಗುರು ಆಗ್ತಾನೆ. ಅದಕ್ಕೆ ಮನುಷ್ಯನಿಗೆ ಅರಿಷಡ್ವರಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ 6 ಅರಿಷಡ್ವರಗಳನ್ನ ಕಂಟ್ರೋಲ್ ಮಾಡೋನು ಯಾರಾದರೂ ಇದ್ದರೆ ಕುಮಾರ ಗುರುವೇ ನಮಃ. ಶರವಣ ಭವ ಶರವಣ ಭವ 6. ಅದಕ್ಕೆ ಅರಿಷಡ್ವರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಂತ ಅಭಿಶುದ್ಧಿ ಆಜ್ಞ ಸಹಸ್ರಾರ. ಅದಕ್ಕೆ ತಿರುಪರಗುಂಡಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತಿರ್ತಡಿ, ಪಲಮುದರ್ ಚೋಲೈ ಈ 6 ಕ್ಷೇತ್ರವನ್ನು ಮನುಷ್ಯ ದರ್ಶನವನ್ನು ಮಾಡಿದ್ರೆ, ಗುರುಕ್ಷೇತ್ರದ ರಕ್ಷೆಯನ್ನು ಪಡೆದ್ರೆ, ತಿರುಪರಕುಂಡ್ರಮಿಂದ ಹಿಡಿದು ಕೊನೆಯದಾಗಿರ್ತಕ್ಕಂಥ ಸ್ವಾಮಿಮಲೆಯವರೆಗೂ ನೀವೆಲ್ಲ ದರ್ಶನ ಮಾಡಿರ್ತಕ್ಕಂಥ ಗುರುಕ್ಷೇತ್ರವೇ 6 ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಷಣ್ಮುಖ. 6 ಮುಖದವನು ಒಳ್ಳೆ ದೇವಸೇನಾ ಸಮೇತ ಷಣ್ಮುಖ. ಇವತ್ತು ಭೂಲೋಕದಲ್ಲಿ ಪೂಜೆ ಮಾಡಬೇಕಾದ್ದು ಬಹಳ ಮುಖ್ಯ. ಇಡೀ ಜಗತ್ತಲ್ಲಿ ಭೂಲೋಕದಲ್ಲಿ ನಿಮಗೆ ಗುರು ಯಾರೂ ಸಿಗದಿದ್ದರೆ ಷಣ್ಮುಖ ಪ್ರಿಯನಂತನ ಅವನ್ನು ಸ್ಮರಣೆ ಮಾಡಿದ್ರೆ ಸಾಕು, ಇಷ್ಟಾರ್ಥ ಬಳಸ್ತೇವೆ. ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ಲು ಬ್ರಹ್ಮಾಂಡ ವಿಚಾರ ಮುಖಾಂತರ ಈ ಒಂದು ಅಳಿದ ಸೇವೆಯನ್ನು ಗುರು ಪೌರ್ಣಿಮೆ ದಿವಸ ನಿಮ್ಮೆಲ್ಲರಿಗೂ ಅರ್ಪಣೆಯನ್ನು ಮಾಡ್ತಾ, ನಿಮ್ಮೆಲ್ಲರಿಗೂ ಆ ಗುರು ರಕ್ಷಾ ಕವಚ ಇರಲಿ. ಗುರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಗುರು ಸೇವೆಯನ್ನು ಚೆನ್ನಾಗಿ ಮಾಡಿ, ಗುರು ದೋಷ ಪರಿಹಾರಕ್ಕೆ ಗೋಗಳನ್ನು ತೊಳಿರಿ, ಗೋ ಪೂಜೆಯನ್ನು ಸಂಧ್ಯಾಕಾಲದಲ್ಲಿ ಮಾಡಿ. ಗುರುವಾರ ರಾಘವೇಂದ್ರ ಸ್ವಾಮಿನ ಸಾಕ್ಷಾತ್ ಬೆಳಗ್ಗೆ ಹೊತ್ತು ದರ್ಶನ ಮಾಡಬೇಕು. ಸೋಮವಾರ ಸಾಯಂಕಾಲ ದರ್ಶನ ಮಾಡಬೇಕು. ಶಿರ್ಡಿ ಸಾಯಿಬಾಬಾ ದರ್ಶನವನ್ನು ಮಾಡಿದ್ರೆ ಮುಕ್ತಿ ಮಾರ್ಗವನ್ನು ಹರಿಹರ ದರ್ಶನ ಮಾಡಿದಷ್ಟೇ ಶ್ರೇಷ್ಠ, ಶಂಕರನಾರಾಯಣ ದರ್ಶನ ಮಾಡಿದ ಶ್ರೇಷ್ಠ. ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಬಾಬಾ ಅವ್ರನ್ನ, ಪುಟಬರ್ತಿ ಬಾಬಾ ಅವ್ರನ್ನ ಅವಧೂತ ಸಿದ್ಧಾರ್ಥದಲ್ಲಿ ಸ್ಮರಣೆ ಮಾಡ್ತಕ್ಕಂಥದ್ದೇ ಭಾಳ ಇಷ್ಟ. ಸಾಕ್ಷಾತ್ ಸತ್ಯನಾರಾಯಣ ಯಾರಂದ್ರೆ ಇವತ್ತು ಪುಟಬರ್ತಿ ಸಾಯಿಬಾಬಾ. ನಾಗನಾಮ್ ದರ್ಶನಂ ಅಂತ ಒಂದು ನಾಗದೇವತೆಗಳಿಗೆ ಗುರುವಾಗಿ ದರ್ಶನ ಮಾಡಬೇಕಾದ್ರೆ ಇವತ್ತು ಎಲ್ಲ ನಾಗಗಳನ್ನ ನಮಸ್ಕಾರ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಗುರುಗಳಾಗಿರ್ತಾರೆ. ಅದಕ್ಕೆ ವಿಶ್ವಕ್ಸೇನಾವನ್ನು ದರ್ಶನ ಮಾಡತಕ್ಕಂಥ ಗುರು ಇವತ್ತು ವೈಷ್ಣವ ದೇವಸ್ಥಾನದಲ್ಲಿ ವಿಷ್ಣು ದರ್ಶನ ಮಾಡ್ತಕ್ಕಂಥ ಅವಕಾಶ. ಅದಕ್ಕೆ ವಿಶ್ವಕ್ಸೇನಾ ಅಂತ ದರ್ಶನ ಅಂತಕ್ಕಂಥದ್ದು. ನೀವು ಇವತ್ತು ನಾಗದೇವತೆಗಳನ್ನ ಮಾಡಿದಾಗ ಸರ್ಪ ಮಹಾಸರ್ಪ, ಕಚ್ಚ ಸರ್ಪ ಮಹಾವಿಷ, ಜನ್ಮ ಜಯಸ್ಯ ಯಜ್ಞ ಅಂತೆ ಆಸ್ತಿಕ ವಿಚಾರ ಸ್ಮರ. ಆಸ್ತಿಕ ಮಹಾಮುನಿಗಳು ಯಾರೋ ನಾಗದೇವತೆಗಳ ಗುರು. ಅದಕ್ಕೆ ಇವತ್ತರೆಗೂ ಯಾರೋ ಮಿತ್ರದೇವತೆಗಳ ಗುರುಗಳನ್ನೇ ಸರಿಯಾಗಿ ನೋಡಿಲ್ಲ. ಇಂಥ ಒಂದು ತಕ್ಷಕ ಸುರುಚಿ ನಾಗದೇವತೆಗಳನ್ನ ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನದವರೆಗೂ ಕುಂಡಲಿನಿ ಶಕ್ತಿ ಜಾಗ್ರತೆ ಮಾಡಿಕೊಂಡು ಜಗತ್ ಸಂರಕ್ಷಣೆ ಮಾಡತಕ್ಕಂಥ ಗುರು ಸುಬ್ರಹ್ಮಣ್ಯ ನಾಗದೇವತೆ. ಅಂಥ ಒಂದು ಗುರುಗಳನ್ನ ದಾರಿ ತೋರಿಸಿ ಇವತ್ತು ವೈನತೆಯ
ಗರುಡ, ವಿಶೇಷವಾಗಿರತಕ್ಕಂಥ ಮುಖೋದರ ಭೀಮ. ಅದಕ್ಕೆ ಇಂಥ ಒಂದು ವೈಶಿಷ್ಟ್ಯತೆ ಸಾಕ್ಷಾತ್ ಆಂಜನೇಯ ಅನುಗ್ರಹ ನಮ್ಗೆ ಸಿಗಬೇಕು ಅಂದರೆ ಅವಧೂತ. ಅದಕ್ಕೆ ಮನೋಜಗಂ ಮಾರುತಿತುಲ್ಯೇ ವೇಗಂ ಜಿತೇಂದ್ರಿಯ ಪ್ರತಿಭಟಂ ವರಿಷ್ಠಂ ಮದಾತ್ಮಜಂ ಅನರುದ್ಧ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನನ. ಇಂಥ ಒಂದು ರಾಮಚಂದ್ರನ ಗುರುಮುಖಿ ಅಂತ ದೈವದರ್ಶಿಯಂ ಅಂತ ದರ್ಶನ ಮಾಡುವ ಆಂಜನೇಯನ ಎಲ್ಲರಿಗೂ ರಕ್ಷಾ ಕವಚವಾಗಿರ್ತಕ್ಕಂಥ ಈ ದೇವತೆಗಳ ಒಂದು ಅನುಬಂಧ ಎಲ್ಲರಿಗೂ ಇರಬೇಕು. ಪರಿಪೂರ್ಣವಾದ ರಕ್ಷಾ ಕವಚ ಇರಲಿ ಇದೇ ರೀತಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು.